ಏ ಬಾಯ್ ಒಳ ತೆಗಿಯ ಒಳ ಕೈಲಿ ತೆಗಿ ತೆಗಿಯೋ ಮರಿ ಏನಾಗಲ್ಲ ತೆಗಿ ಇಡಿ ಅದನ್ನ ಕೈ ಇಡಿ ಇಡಿ See, this is a rhinoceros, ಈ ಕಡೆ ಬಾ ಓಡಿರ್ತಕ್ಕ which is long, major problem in the coconut trees. ಈ ಕಡೆ ಬಾ ಇನ್ನ ಇದು ನೋಡಿ ನಾನು ಟ್ರ್ಯಾಪ್ ಅಂತ ಇದು ಟ್ರ್ಯಾಪ್ ಬಾಕ್ಸ್ನಲ್ಲಿ ಇದರಲ್ಲಿ ಬಿದ್ದಿದೆ. ಇಂಥವು 5-6 ಬಿದ್ದಿದ್ದು ನಾನು ತೆಗೆದಿದ್ದೀನಿ. ಅದರಲ್ಲಿ 4 ಮತ್ತೊಂದು ಬಿದ್ದಿದೆ ನೋಡಿ. ಇದರಲ್ಲಿ ಇದನ್ನು ಹೊರಗೆ ತೆಗೆದು ಪೂರ್ತಿ ಅದನ್ನು ಕಲ್ಲಿನಿಂದ ಚೆಚ್ಚಬೇಕು. ನಮ್ಮ ಲ್ಯಾಂಗ್ವೇಜ್ನಲ್ಲಿ ಹೇಳ್ಬೇಕಂದ್ರೆ ಇದು ಅದು ತಗೋ. ಇಟ್ಸ್ ಕಾಲ್ಡ್ ಆಸ್ ಅ ಲ್ಯೂವರ್. ಈ ಲ್ಯೂವರ್ಲಿಂದ ಈ ಸ್ಮೆಲ್ಲಿಗೆ ಅಟ್ರಾಕ್ಟ್ ಆಗಿ ಅವು ಹುಳುಗಳು ಬಂದು ರೈನೋಸರ್ಸ್ ಇದರಲ್ಲಿ ಬಿದ್ದು ಬಿಡ್ತಾವೆ. ಇದರಲ್ಲಿ ಏನು ಹಾಕ್ಬೇಕಂದ್ರೆ ಓನ್ಲಿ ಸೋಪ್ ವಾಟರ್ ಬಿಲೋ ದಟ್ ಹೋಲ್ನಲ್ಲಿ ಅಟ್ರಾಕ್ಟ್ ಆಗಿ ಬಂದು ಇದರಲ್ಲಿ ಬೀಳ್ತಾವೆ. ಅಷ್ಟು ಎಂಟಿ ಯಾವಾಗ ಬೀಳೋದು ಸ್ಟಾಪ್ ಆಗುತ್ತೆ ಅಲ್ಲಿದು ಆ ಏರಿಯಾದ್ದು ಸ್ಟಾಪ್ ಆಗಿದೆ. ಇಂಥ ಒಂದು 10-12 ನಾನು ಇದರಲ್ಲಿ 3 ಏಕರ್ಸ್ನಲ್ಲಿ 5 ಏಕರ್ಸ್ನಲ್ಲಿ ಇದು ಮಾಡಿದ್ದೀನಿ. ಇದು ಮತ್ತೆ ನೀರು ಹಾಕಬೇಕು, ಸೋಪ್ ವಾಟರ್ ಹಾಕಬೇಕು. ಈಗ ಮಾಡ್ತೀನಿ ನಾನು. ಇದ್ರ ಬಗ್ಗೆ ಒಂದು ಹೇಳಬೇಕಾಗಿತ್ತು ಇಂಪಾರ್ಟೆಂಟ್. ಇದನ್ನು ನಮ್ಮ ಬೆಂಗಳೂರು ಇದು ಯಾವುದು ಅಗ್ರೋ ರಿಸರ್ಚ್ ಪ್ರೈವೇಟ್ ಲಿಮಿಟೆಡ್ ಅಂತ, ಯಾವುದು ಕ್ರಾಪ್ ಜೀವನ್ ಅಗ್ರೋ ರಿಸರ್ಚ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನಿಂದ ಆನ್ಲೈನ್ ಮೇಲೆ ತರಿಸಿದ್ದೀನಿ ವಿತ್ ಗ್ಯಾರಂಟಿ. ಅವರು ಭವ್ಯ ಅಂತ ಮೇಡಮ್ ಇದ್ದಾರೆ, ಅವರು ಚೆನ್ನಾಗಿ ಕೋಆಪ್ರೇಟ್ ಮಾಡಿದರು. ಅವ್ರೇನು ತರಿಸಿದ್ದೀನಿ. ಬಟ್ ಈ ಸಕ್ಸಸ್ಫುಲ್, ಅಫ್ಕೋರ್ಸ್ ಸಕ್ಸಸ್ಫುಲ್ ಅಂದಮೇಲೆ ನಾವು ಯಾವುದೇ ಇದಿರ್ಲಕ್ಕ ನಾವು ಹೇಳಬೇಕಾಗುತ್ತೆ ಅದು ಸಕ್ಸಸ್ಫುಲ್. ಇಂಥವು ಈಗ ಆಲ್ರೆಡಿ ಒಂದು 20-30 ಬಿಫೋರ್ ದ್ಯಾಟ್ ಹ್ಯಾಡ್. ಇದು ಕಂಟಿನ್ಯೂಸ್ ಪ್ರೊಸೆಸ್. ಇದು ರೈನೋಸರ್ಸ್ ಅಟ್ಯಾಕ್ ಮಾಡ್ತಾವೆ, ನಮ್ಮ ತೆಂಗಿನ ಸುಳಿಗಳಿಗೆ ಅಟ್ಯಾಕ್ ಮಾಡ್ತಾವೆ. ಅವನ್ನ ಇದರಲ್ಲಿ ನಾನು ಎಲ್ಲ ಇದು ಆಲ್ಮೋಸ್ಟ್ ಆಲ್ ಈಗ 1 ಬಿದ್ದಿದೆ ನೋಡಿ. ಇವತ್ತು ನಿನ್ನೆ 5 ಬಿದ್ದಿದ್ದು ಇದು ಮಾಡಿದ್ದೀನಿ. ಓಕೆ, ರಿಗಾರ್ಡಿಂಗ್ ಸಮ್ ಆಸ್ಪೆಕ್ಟ್ಸ್ ಐ ಹ್ಯಾವ್ ಕವರ್ಡ್. ರೈನೋಸರ್ಸ್ ಬಗ್ಗೆ ಹೇಳ್ತೀನಿ. ಟ್ರ್ಯಾಪ್ ಇಸ್ ಗುಡ್.